ಬಂಡಾಯದ ಬೇಗುದಿ ಹೊಗೆ ಆಡ್ತಾ ಇದೆ. ಇದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಒಂದ್ ಕಡೆ ಬಿಜೆಪಿ ಟಿಕೆಟ್ ಅನೌನ್ಸ್ ಆಗ್ತಾ ಇದ್ದಂತೆ ಟಿಕೆಟ್ ಮಿಸ್ ಆದವರಲ್ಲಿ ಅಸಮಾಧಾನದ ಬೇಗುದಿ ಹೊಗೆ ಆಡ್ತಾ ಇದೆ. ಹೀಗಾಗಿ ಇದನ್ನೇ ಕಾಂಗ್ರೆಸ್ ಲಾಭ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ತಂತ್ರಗಾರಿಕೆಯನ್ನ ಹೆಣಿತಾ ಇದೆ ಅಂತ ಹೇಳಿ. ಖಂಡಿತವಾಗಿಯೂ ಶರತ್, ಈ ಹಿಂದೆ 15 ಸೀಟ್ಗಳನ್ನು ಕಾಂಗ್ರೆಸ್ ಫೈನಲ್ ಮಾಡಿ ಅದನ್ನು ಇವತ್ತು CEC ಸಭೆ ನಡೆಸಿ ಅನೌನ್ಸ್ ಮಾಡಬೇಕಾಗಿತ್ತು. ಆದರೆ ಬಿಜೆಪಿಯಲ್ಲಿ ಒಂದಷ್ಟು ಬಂಡಾಯದ ಬೇಗುದಿ ಆರಂಭವಾದ ಬೆನ್ನಲ್ಲೇ ಈಗ ತನ್ನ ಸ್ಟ್ರಾಟರ್ಜಿಯನ್ನು ಕಾಂಗ್ರೆಸ್ ಬದಲಾವಣೆ ಮಾಡ್ಕೊಳ್ತಾ ಇದೆ. ಈ ಸಭೆಯನ್ನು ಸೋಮವಾರಕ್ಕೆ CEC ಸಭೆಯನ್ನು ಮುಂದೂಡಲಾಗಿದೆ. ಅಲ್ಲಿವರೆಗೂ ಕೂಡ ಕೊಪ್ಪಳ ಕ್ಷೇತ್ರದಲ್ಲಿ ಕರಡಿ ಸಂಗಣ್ಣವ್ರಿಗೆ ಟಿಕೆಟ್ ಮಿಸ್ ಆಗಿದೆ. ಅವರು ಕೂಡ ಕಾಂಗ್ರೆಸ್ ಸಂಪರ್ಕದಲ್ಲಿದ್ದಾರೆ. ಬಹುತೇಕವಾಗಿ ಅವರು ಬಂದರೆ ಅಭ್ಯರ್ಥಿ ಆಗಬಹುದಿಲ್ಲ, ಕಾಂಗ್ರೆಸ್ ಅಭ್ಯರ್ಥಿ ಯಾರಾದರೂ ಕೂಡ ಅವ್ರಿಗೆ ಸಪೋರ್ಟ್ ಕೊಡಬಹುದು. ಈ ರಣತಂತ್ರವನ್ನು ಕೊಪ್ಪಳ ಕ್ಷೇತ್ರಕ್ಕೆ ಹೆಣಿಲಾಗ್ತಾ ಇದೆ. ಇನ್ನು ಧಾರವಾಡ ಕ್ಷೇತ್ರಕ್ಕೆ ಪ್ರಬಲ ಅಭ್ಯರ್ಥಿಯನ್ನಾಗಿ ಲಿಂಗಾಯತ್ ನಾಯಕರನ್ನು ಇಳಿಸಬೇಕು ಅನ್ನುವಂಥ ಲೆಕ್ಕಾಚಾರಗಳು ಕಾಂಗ್ರೆಸ್ನಲ್ಲಿ ವ್ಯಕ್ತವಾಗ್ತಾ ಇದ್ದಾವೆ. ಯಾಕಂದರೆ ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರಿಗೆ ಘೋಷಣೆ ಮಾಡಲಾಗಿದೆ. ಅಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಬಿಜೆಪಿ ಟಿಕೆಟ್ ಕೊಡ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. ಹಾಗಾಗಿ ಸ್ಟ್ರಾಟರ್ಜಿಯನ್ನು ಬದಲಾವಣೆ ಮಾಡ್ಕೊಳ್ಳೋಕೆ ಈಗ ಕಾಂಗ್ರೆಸ್ ಕೂಡ ಮುಂದಾಗ್ತಾ ಇದೆ. ವಿನಯ್ ಕುಲಕರ್ಣಿ ಅವರ ಫ್ಯಾಮಿಲಿಯವರಿಗೆ ಮತ್ತೆ ಅಪ್ರೋಚನ್ನು ಈಗ ಕಾಂಗ್ರೆಸ್ ನಾಯಕರಾದಂಥ CM DCM ಮಾಡ್ತಾ ಇದ್ದಾರೆ. ಯಾಕಂದರೆ ನೀವೇ ಪ್ರಬಲ ಅಭ್ಯರ್ಥಿ ಆಗ್ತೀರಿ, ನಿಮ್ಮ ಪತ್ನಿಯನ್ನು ಶಿವಲೀಲಾ ಅವ್ರನ್ನ ಇಳಿಸಿ ಅನ್ನುವಂಥದ್ದು ಇನ್ನೊಂದು ಸ್ಟ್ರಾಟರ್ಜಿ, ಅದು ಕೂಡ ಅಂತಿಮ ಆಗಬೇಕಾಗಿದೆ. ಇನ್ನು ಬೆಳಗಾವಿ 2 ಕ್ಷೇತ್ರಗಳಿಗೂ ಕೂಡ ಒಂದಷ್ಟು ಸ್ಟ್ರಾಟರ್ಜಿಗಳ ಬದಲಾವಣೆ ಆಗ್ಬೋದು. ಯಾಕಂದರೆ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯಿಂದ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದರೆ ರಮೇಶ್ ಕತ್ತಿ ಅವರು ಬಂಡಾಯ ಹೇಳುವಂಥ ಸಾಧ್ಯತೆ ಇದೆ. ಅವರನ್ನು ಕಾಂಗ್ರೆಸ್ಗೆ ಕರೆದುಕೊಂಡು ಬಂದು ಚಿಕ್ಕೋಡಿ ಅಥವಾ ಬೆಳಗಾವಿಯಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಅಭ್ಯರ್ಥಿ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಒಂದಷ್ಟು ಲೆಕ್ಕಾಚಾರವನ್ನು ಹಾಕೊಂಡು ರಣತಂತ್ರವನ್ನು ಹೆಣಿತಾ ಇದೆ. ಇನ್ನು ಮೈಸೂರು ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಅವರು ಬದಲಾವಣೆ ಆಗಿರೋದ್ರಿಂದ, ಯದುವೀರ್ ಅವರು ಅಲ್ಲಿ ಟಿಕೆಟ್ ಗಿಟ್ಟಿಸಿರೋದ್ರಿಂದ ಆ ಒಂದು ಸ್ಥಾನವನ್ನು ಗೆಲ್ಲುವಂಥ ಅವಕಾಶ ಈಗ ಕಾಂಗ್ರೆಸ್ಗೆ ಎದುರಾಗಿರೋದ್ರಿಂದ ಸಹಜವಾಗಿ CM ಅವರ ತವರು ಕ್ಷೇತ್ರ ಅಲ್ಲಿಯೂ ಕೂಡ ಒಂದಷ್ಟು ಅಭ್ಯರ್ಥಿಗಳ, ಅದರಲ್ಲೂ ಪ್ರಬಲ ಅಭ್ಯರ್ಥಿಯನ್ನೇ ಹುಡುಕೋಕೆ CM ಖುದ್ದು ಮೈಸೂರಿನಲ್ಲಿ ಬೀಡುಬಿಟ್ಟಿದ್ದಾರೆ. ನಿನ್ನೆ ಸಂಜೆ ತೆಳಗೆ ಒಂದಷ್ಟು ಬೆಂಬಲಿಗರ ಜೊತೆ, ಅಲ್ಲಿ ಸ್ಥಳೀಯ ಮುಖಂಡರ ಜೊತೆ ಸಭೆ ಮಾಡ್ತಾ ಇದ್ದಾರೆ. ಯಾರು ಅಲ್ಲಿ ಒಂದು ಅಭ್ಯರ್ಥಿ ಆದರೆ ನಾವು ಸ್ಥಾನವನ್ನು ಗೆಲ್ತೇವೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದು ಸ್ಟ್ರಾಟರ್ಜಿಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇವೆಲ್ಲ 4 ವಿಧಾನಸಭಾ ಕ್ಷೇತ್ರಗಳು, ಇವೆ ಲೋಕಸಭಾ ಕ್ಷೇತ್ರಗಳಿದ್ದಾವಲ್ಲ, ಇಲ್ಲಿ ಸ್ಟ್ರಾಟರ್ಜಿಯನ್ನು ಮಾಡುವ ಸಂಬಂಧವಾಗಿ ಮತ್ತು 6 ಅಭ್ಯರ್ಥಿಗಳ ಕೊರತೆ ಏನಿತ್ತಲ್ಲ, ಆ 6 ಕೊರತೆಗಳನ್ನು ನೀಗಿಸುವ ಸಲುವಾಗಿ ಕೂಡ ಒಂದಷ್ಟು ಸಭೆಯನ್ನು ಮುಂದಕ್ಕೆ ಹಾಕಲಾಗಿದೆ. ಇನ್ನು ಚುನಾವಣೆ ಘೋಷಣೆ ಆಗದೇ ಇರೋ ಕಾರಣಕ್ಕಾಗಿ ಸಭೆಯನ್ನು ಮುಂದಕ್ಕೆ ಹಾಕ್ಕೊಂಡು ರಣತಂತ್ರವನ್ನು ಪಕ್ಕಾ ಮಾಡಿಕೊಂಡು ಅಭ್ಯರ್ಥಿಗಳ ಘೋಷಣೆಗೆ ಈಗ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಶರತ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.